ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಮ್ಮವರು ಅನ್ಕೊಂಡು ಹೋದಷ್ಟು ನೋವು ಜಾಸ್ತಿ, ನಮ್ಮ ಪಾಡಿಗೆ ನಾವಿದ್ದಷ್ಟು ನೆಮ್ಮದಿ ಜಾಸ್ತಿ. ಎದುರುಗಡೆ ಗುದ್ದಾಡುವವರನ್ನ ಕ್ಷಮಿಸಬಹುದು, ಆದರೆ ಜೊತೆಯಲ್ಲಿ ಇದ್ದು ನಂಬಿಕೆಗಳನ್ನು ಕೊಂದವರನ್ನು ಮಾತ್ರ ಕ್ಷಮಿಸಬಾರದು. ಮನಸ್ಸಿಗೆ ಅನಿಸಿದ್ದು ಹೇಳೋದು ತಪ್ಪಲ್ಲ, ಆದರೆ ಮನಸ್ಸಲ್ಲಿ ಒಂದು, ಬಾಯಲ್ಲಿ ಒಂದು ಹೇಳೋದು ತಪ್ಪು. ಇನ್ನೊಬ್ಬರ ಮನಸ್ಸಲ್ಲಿ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಇಲ್ಲ ಅಂತ ಗೊತ್ತಾದ್ಮೇಲೆ ನಾವೇ ಅವರಿಂದ ಮೌನವಾಗಿ ದೂರ ಇರೋದು ಒಳ್ಳೆಯದು. ಇದರಿಂದ ನಮಗೆ ಮರ್ಯಾದೆ, ಅವರಿಗೆ ನೆಮ್ಮದಿ ಎರಡೂ ಸಿಗುತ್ತೆ. ನಿಯತ್ತಿನಿಂದ ಬದುಕುವವರ ಮೇಲೆ ನಿಂದನೆಗಳು ಹೆಚ್ಚು, ಜವಾಬ್ದಾರಿಯಿಂದ ಬದುಕುವವರಿಗೆ ನೋವು ಹೆಚ್ಚು. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಇಷ್ಟ ಆಗ್ತೀವಿ, ಅವಶ್ಯಕತೆ ಮುಗಿದ ಮೇಲೆ ನಾವು ಕಷ್ಟ ಆಗ್ತೀವಿ. ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಅರ್ಥವಾಗುವುದಿಲ್ಲ. ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರಾಗ್ತಾರೆ, ನಿಜ ಹೇಳುವವನು ಕೊನೆಯವರೆಗೂ ಕೆಟ್ಟವನಾಗಿ ಉಳಿತಾನೆ. ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡುತ್ತೆ, ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡುತ್ತೆ, ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡುತ್ತೆ. ಜನ ಮೆಚ್ಚುವಂತೆ ಬದುಕುವುದಕ್ಕಿಂತ ಮನ ಮೆಚ್ಚುವಂತೆ ಬದುಕಿದ್ರೆ ಸಾಕು. ಜೀವನದಲ್ಲಿ ಕಾಯುವುದನ್ನು ಕಲಿಬೇಕು. ಎಲ್ಲ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರದಂತೆ ಅಲ್ಲ. ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚೋರ್ಗಿಂತ ಬದುಕಿದ್ದಾಗ ಮನಸ್ಸಿಗೆ ಬೆಂಕಿ ಹಚ್ಚೋರೇ ಜಾಸ್ತಿ. ನಮ್ಮ ಪಾಡಿಗೆ ನಾವಿದ್ದಷ್ಟು ನೆಮ್ಮದಿ ಜಾಸ್ತಿ, ಎಲ್ಲರೂ ನಮ್ಮೋರು ಅಂದ್ಕೊಂಡು ಹೋದಷ್ಟು ನೋವು ಜಾಸ್ತಿ. ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ, ಕೆಟ್ಟವರ ಜೊತೆ ಕೆಟ್ಟವರಾಗಬೇಡಿ. ಯಾಕಂದ್ರೆ ನೀರಿನಿಂದ ರಕ್ತ ತೊಳಿಬಹುದು, ಆದರೆ ರಕ್ತದಿಂದ ರಕ್ತ ತೊಳೆಯಲು ಸಾಧ್ಯವಿಲ್ಲ. ಮಾತನಾಡಿದರೆ ಸಮಸ್ಯೆ ಸಾವಿರದಷ್ಟು, ಮೌನದಲ್ಲಿ ಬದುಕಿದ್ರೆ ಅರ್ಥ ಸಾಗರದಷ್ಟು. ಕಷ್ಟಪಡೋರಿಗೆ ನಗು ಬರಲ್ಲ, ನಗುವವರಿಗೆ ಕಷ್ಟ ಗೊತ್ತಿರಲ್ಲ, ಆದರೆ ಕಷ್ಟದಲ್ಲೂ ನಗುವವರಿಗೆ ಎಂದೂ ಸೋಲಿರಲ್ಲ. ಅಂಜಿ ಬದುಕಬೇಕಾಗಿರುವುದು ಭಗವಂತನಿಗೆ ಹೊರತು ಎಲುಬಿಲ್ಲದ ನಾಲಿಗೆಯಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗಲ್ಲ. ಅಹಂಕಾರ ಪಡುವ ಮುನ್ನ, ಮೋಸ ಮಾಡುವ ಮುನ್ನ ಒಂದು ಬಾರಿ ಯೋಚಿಸಿ. ಯಾಕಂದ್ರೆ ಪಾಪದ ಕೊಡ ತುಂಬಿದಾಗ ನಿನ್ನನ್ನು ಮಟ್ಟ ಹಾಕಲು ಭಗವಂತ ಯಾವ ರೂಪದಲ್ಲಾದ್ರೂ ಬರ್ತಾನೆ, ನೆನಪಿರ್ಲಿ. ಪರಿಸ್ಥಿತಿಯನ್ನು ಬದಲಾಯಿಸುವವರ ಜೊತೆ ಗೆಳೆತನ ಬೆಳೆಸು, ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವವರ ಜೊತೆಯಲ್ಲ. ಯಾರನ್ನಾದರೂ ಕ್ಷಮಿಸುವಷ್ಟು ಒಳ್ಳೆಯವರಾಗಿ, ಆದರೆ ಅವರನ್ನು ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬೇಡಿ. ನೀವು ಎಂಥವರ ಜೊತೆ ಸ್ನೇಹ ಮತ್ತು ಪ್ರೀತಿಯನ್ನು ಹೊಂದಿರಬೇಕಂದ್ರೆ, ಯಾರು ನಿಮ್ಮ ನಗುವಿನ ಹಿಂದಿರುವ ನೋವನ್ನು, ಕೋಪದ ಹಿಂದಿರುವ ಪ್ರೀತಿಯನ್ನು, ಮೌನದ ಹಿಂದಿರುವ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥರಾಗಿರ್ತಾರೋ ಅಂಥವರ ಜೊತೆ. ನಮ್ಮದಲ್ಲ ಎಂದು ಅರ್ಥವಾದ ಮೇಲೂ ಆ ವಸ್ತು ಮತ್ತು ವ್ಯಕ್ತಿಯ ಮೇಲೆ ಭರವಸೆ ಇಡುವುದು ನಮ್ಮ ತಪ್ಪು. ಕಾಸಿದ್ದರೆ ಬೀದಿದಾಸಯ್ಯನಿಗೂ ನೀನು ಸಂಬಂಧಿಕ, ಕಾಸಿಲ್ಲದಿದ್ದರೆ ಸಂಬಂಧಿಕರಿಗೂ ನೀನು ಬೀದಿದಾಸಯ್ಯ. ಒತ್ತಾಯಕ್ಕೂ ಅಥವಾ ಅನಿವಾರ್ಯಕ್ಕೂ ಕಳುಹಿಸುವ ಸಂದೇಶಗಳಲ್ಲಿ ಅಕ್ಷರಗಳೇ ತುಂಬಿರುತ್ತದೆ ವಿನ ಭಾವನೆಗಳಲ್ಲ. ಹಾವಿನ ಹಲ್ಲಿನಲ್ಲಿರುವ ವಿಷಕ್ಕಿಂತ ಮನುಷ್ಯನ ಕಣ್ಣಲ್ಲಿರುವ ಹಸುವೆ ಅತ್ಯಂತ ಅಪಾಯಕಾರಿ. ಎಲ್ಲಿಯವರೆಗೆ ದುಡ್ಡಿನ ವ್ಯಾಮೋಹ ಇರುತ್ತೆ, ಅಲ್ಲಿಯವರೆಗೆ ಸಂಬಂಧಗಳ ಬೆಲೆ ಗೊತ್ತಾಗಲ್ಲ. ಯಾವತ್ತು ದುಡ್ಡಿನ ಮೇಲಿನ ಆಸೆ ವ್ಯಾಮೋಹ ಕಳಚುತ್ತಾ ಹೋಗುತ್ತೋ ಆವತ್ತು ಸಂಬಂಧ ಏನು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಾಟಕದ ಜೀವನ ನನ್ನದಲ್ಲ, ನಾಟಕೀಯ ಜನಗಳಿಗೆ ನನ್ನ ಜೀವನದಲ್ಲಿ ಜಾಗವಿಲ್ಲ. ಸ್ವಲ್ಪ ಹೊತ್ತು ನಗೋದ್ರಿಂದ ಫೋಟೋ ಅಷ್ಟು ಸುಂದರವಾಗಿ ಬರೋದಾದ್ರೆ, ಜೀವನ ಪೂರ್ತಿ ನಗುತ್ತಿದ್ರೆ ನಮ್ಮ ಜೀವನ ಎಷ್ಟು ಸುಂದರವಾಗಿರ್ಬೋದು. ಯಾರ ಬಗ್ಗೆ ಆಗಲಿ ತಪ್ಪು ತಿಳಿಯುವ ಮುನ್ನ ಒಮ್ಮೆ ಅವರ ಪರಿಸ್ಥಿತಿ ಅರಿಯಲು ಪ್ರಯತ್ನಿಸಿ. ಮೌನ. ಬದುಕಿನಲ್ಲಿ ಅನುಭವಗಳು ಹೆಚ್ಚಾದಂತೆ ಮನಸ್ಸು ಮೌನವನ್ನೇ ಬಯಸ್ತದೆ. ಮಳೆಯ ಹನಿ ಸಣ್ಣದಿರಬಹುದು, ಅದು ಬಿಡದೆ ಸುರಿದರೆ ದೊಡ್ಡ ದೊಡ್ಡ ನದಿಗಳೇ ಉಕ್ಕಿ ಹರಿಯುತ್ತವೆ. ಪ್ರಯತ್ನ ಸಣ್ಣದಾದರೂ ಪರವಾಗಿಲ್ಲ, ನಿರಂತರವಾಗಿದ್ರೆ ಏನಾದರೂ ಸಾಧನೆ ಮಾಡಲು ಸಾಧ್ಯವಿದೆ. ಸಂಬಂಧಿಕರಲ್ಲೇ ನಮ್ಮ ಮೊದಲ ಶತ್ರುಗಳಿರ್ತಾರೆ, ಎಚ್ಚರ. ನಂಬಿಕೆ ಎಂದರೆ ಸೂರ್ಯನಾಗಿರಬೇಕು, ಸಂಜೆ ಮುಳುಗಿದ್ರೆ ನಾಳೆ ಮತ್ತೆ ಬಂದೇ ಬರುತ್ತಾನೆ ಎನ್ನುವಂತೆ. ಇಲ್ಲಿ ಯಾರು ಯಾರಿಗೋಸ್ಕರನೂ ಹುಟ್ಟಿಲ್ಲ. ಕಷ್ಟ ಸುಖ ಏನೇ ಬಂದರೂ ನಾವೇ ಅನುಭವಿಸಬೇಕು. ನಾವು ಹೇಗೆ ಬಾಳಬೇಕೆಂಬುದನ್ನು ನಾವೇ ನಿರ್ಧಾರ ಮಾಡಬೇಕು. ಇಲ್ಲಿ ಯಾವುದು ಶಾಶ್ವತವಲ್ಲ, ಎಲ್ಲರೂ ತಾತ್ಕಾಲಿಕ. ಭಗವಂತ ಬರೆದಿರೋ ಹಣೆ ಬರ ಇದು. ಅಪಾಯವು ಶತ್ರುಗಳಿಂದಲ್ಲ, ನಮ್ಮ ಸುತ್ತಮುತ್ತ ಇರುವ ನಮ್ಮ ಸಂಬಂಧಿಕರಿಂದ ಬರುತ್ತದೆ. ಯಾಕಂದ್ರೆ ದೋಣಿ ಮುಳುಗುವುದು ಹೊರಗಿನ ನೀರಿನಿಂದಲ್ಲ, ಅದರ ಒಳಗಿನ ರಂಧ್ರದಿಂದ. ಜೀವನ ಎಷ್ಟೇ ಕಲಿತರೂ ಮುಗಿಯದ ಪಾಠ. ಅತಿಯಾಗಿ ನೋವು ಅನುಭವಿಸಿದ ವ್ಯಕ್ತಿ ಯಾರೊಂದಿಗೂ ಬೆರೆಯೋದಿಲ್ಲ. ದುಡ್ಡು ಇದ್ದವನಿಗೆ ದಿನಾ ಹಾರಾಟ, ದುಡ್ಡು ಇಲ್ಲದವನಿಗೆ ದಿನಾ ಹೋರಾಟ. ಇಷ್ಟೇ ಜೀವನ. ನಮ್ಮ ಸಮಯ ಕೆಟ್ಟದಾಗಿದ್ದಾಗ ಎಲ್ಲರೂ ಮಾತಾಡ್ತಾರೆ, ನಾವು ಸರಿಯಿಲ್ಲ, ನಾವು ದಡ್ಡರು, ಹಾಗೆ ಹೀಗೆ, ಅದಕ್ಕೆ ನಿನ್ನ ಜೀವನ ಹೀಗಾಗಿದೆ ಅಂತ. ಆದರೆ ದೇವರು ಯಾವತ್ತೂ ಕೈ ಕೊಡೋದಿಲ್ಲ. ನಮಗೆ ಒಳ್ಳೆ ಸಮಯ ಬಂದಾಗ ಎಲ್ಲರೂ ತೆಪ್ಪಗಾಗ್ತಾರೆ. ಪ್ರಯತ್ನ ಮಾಡ್ತಾ ಇರಬೇಕು. ನೀರಿನಲ್ಲಿ ಅಳುವ ಮೀನಿನ ಕಣ್ಣೀರು ಯಾರಿಗೂ ತಿಳಿಯೋದಿಲ್ಲ. ಅದೇ ತರ ಕೆಲವರು ಮನಸ್ಸಿನಲ್ಲಿ ಪಡುವ ನೋವಿನ ಕಣ್ಣೀರು ಕೂಡ ಯಾರಿಗೂ ತಿಳಿಯೋದಿಲ್ಲ. ಸಮಯ ಅನ್ನೋದು ಎಂಥವರನ್ನು ಕೂಡ ಕೀಳಾಗಿ ನೋಡುವಂತೆ ಮಾಡ್ತದೆ. ಆದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿ ಇದ್ದರೂ ಕೂಡ ಒಂದಲ್ಲ ಒಂದು ದಿನ ಆ ಸಮಯವೇ ಅವರ ವ್ಯಕ್ತಿತ್ವ ಏನು ಎಂಬುದನ್ನು ಎತ್ತಿ ತೋರಿಸ್ತದೆ. ತಾಳ್ಮೆ ಇರಬೇಕು ಅಷ್ಟೇ. ಕೆಲವೊಮ್ಮೆ ಮನಸ್ಸು ಹೇಳ್ತದೆ, ಜನರು ನಿನ್ನೊಂದಿಗೆ ಹೇಗೆ ವರ್ತಿಸ್ತಾರೆ
ನೀನು ಕೂಡ ಹಾಗೆ ವರ್ತಿಸು ಎಂದು. ಆದರೆ ಹೃದಯ ಹೇಳ್ತದೆ, ನಾವು ಅವರಂತೆ ವರ್ತಿಸಿದ್ರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು. ನಿಜವಾದ ಯುದ್ಧಗಳು ನಮ್ಮ ಮನಸ್ಸಿನಲ್ಲೇ ನಡೆಯುತ್ತಿರ್ತವೆ. ಅಲ್ಲಿ ಗೆದ್ದರೆ ಬೇರೆಲ್ಲೂ ಸೋಲುವ ಅವಶ್ಯಕತೆ ಇರುವುದಿಲ್ಲ. ಕೈಲಾಗದು ಎಂದು ಕುಳಿತು ಆಗಬೇಡ ಸೋಮಾರಿ, ಪ್ರಯತ್ನ ಮಾಡಿ ನೋಡು, ಅದುವೇ ಸಾಧನೆಯ ದಾರಿ. ಬದುಕಿನಲ್ಲಿ ನಿಜವಾದ ಸಂಪಾದನೆ ಏನು ಗೊತ್ತಾ? ನಮ್ಮ ಒಳ್ಳೆತನ. ಮನಸೆಳೆದ ಮನಸ್ಸೊಂದು ಮರೆಯಾದಾಗ ಮರೆಯಲಾಗದ ನೆನಪುಗಳೇ ಆಸರೆ. ಅರ್ಥವಾಗದೆ ಹೋದರೆ ಮೌನವಾಗಿರು. ನೀನೇನೆಂದು ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ. ನಿನ್ನನ್ನು ಅರ್ಥೈಸಿಕೊಂಡು ಬಂದರೆ ಗೌರವಿಸು, ಬರದಿದ್ದರೆ ತಿರಸ್ಕರಿಸು. ಆದರೆ ನಿನ್ನನ್ನು ಕೈಬಿಡದ ತಂದೆ ತಾಯಿಗೆ ಮರೆಯದೆ ನಮಸ್ಕರಿಸು. ಜೀವನ ಎಂಬ ಪುಸ್ತಕದಲ್ಲಿ ಒಂದು ಕೆಟ್ಟ ಘಟನೆ ಸಂಭವಿಸಿದ್ರೆ ಪೂರ್ತಿ ಪುಸ್ತಕವನ್ನೇ ಮುಚ್ಚಬೇಡಿ. ಪುಟ ತಿರುಗಿಸಿ ಹೊಸ ಅಧ್ಯಾಯ ಆರಂಭಿಸಿ. ಕಾಲಾಯ ತಸ್ಮೈ ನಮಃ. ಸಮಯವೇ ಎಲ್ಲವನ್ನು ಕಲಿಸ್ತದೆ. ಸಮಯವೇ ಎಲ್ಲವನ್ನ ತಿಳಿಸ್ತದೆ. ಸಮಯ ಇಲ್ಲವೆಂದು ಸಂಬಂಧಗಳನ್ನು ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಸಂಬಂಧಗಳೇ ಇರೋದಿಲ್ಲ. ಕಣ್ಣು ಇಡೀ ಜಗತ್ತನ್ನೇ ನೋಡ್ತದೆ, ಆದರೆ ತನ್ನೊಳಗೆ ಬಿದ್ದ ಸಣ್ಣ ಧೂಳಿನ ಕಣವನ್ನು ನೋಡಲಾರದು. ಹಾಗೆ ಮನುಷ್ಯ ಬೇರೆಯವರ ತಪ್ಪನ್ನು ಗುರುತಿಸ್ತಾನೆ, ತನ್ನೊಳಗಿರುವ ತಪ್ಪುಗಳನ್ನು ಗುರುತಿಸಲಾರನು. ಒಮ್ಮೊಮ್ಮೆ ನಮ್ಮ ಒಳ್ಳೆತನವನ್ನೇ ಬಳಸಿ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಆದ್ದರಿಂದ ಅಗತ್ಯಕ್ಕಿಂತ ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ. ಅರಿವಿಲ್ಲದ ವಯಸ್ಸಲ್ಲಿ ಜೀವನದ ಜವಾಬ್ದಾರಿ, ನೆಮ್ಮದಿ ಇಲ್ಲದ ಬದುಕಿಗೆ ಕಣ್ಣೀರಿನ ಕವಲುದಾರಿ, ನೋವುಗಳೇ ತುಂಬಿದ ಬದುಕಿಗೆ ಯಾರಿಲ್ಲ ಹಾಜರಿ. ಆದರೂ ಬದುಕಬೇಕು ನಮ್ಮವರಿಗಾಗಿ. ನಮ್ಮ ಈ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವೇ ಇಲ್ಲರಿ. ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಪರವಾಗಿಲ್ಲ, ಆದರೆ ಸಣ್ಣತನ ಇರಬಾರ್ದು. ಯಾಕಂದ್ರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದಲ್ಲ, ಸಣ್ಣತನದಿಂದ. ಒಬ್ಬ ಮನುಷ್ಯನ ಬಗ್ಗೆ ಮತ್ತೊಬ್ಬ ಮನುಷ್ಯನಿಗೆ ಜೀವನ ಪರ್ಯಂತ ನೆನಪಿರುವುದು ಕೇವಲ ಎರಡೇ ವಿಷಯಗಳು: ಕೈಯಿಂದ ಮಾಡಿದ ಸಹಾಯ, ಮಾತಿನಿಂದ ಮನಸ್ಸಿಗೆ ಮಾಡಿದ ಗಾಯ. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳುವ ಅಭ್ಯಾಸ ಮಾಡಿದ್ರೆ ನಮಗೆ ನಾವೇ ಹೆದರಿ ಬದುಕಬೇಕಾಗ್ತದೆ. ಕೆಲವರಿಗೆ ಸೂರ್ಯ ಬಿಸಿಲು ಅನಿಸ್ತಾನೆ, ಇನ್ನು ಕೆಲವರಿಗೆ ಬೆಳಕು ಅನಿಸ್ತಾನೆ. ಹಾಗೆ ನಾವು ಕೂಡ ಕೆಲವರಿಗೆ ಒಳ್ಳೆಯವರು ಅನಿಸಿದ್ರೆ ಇನ್ನು ಕೆಲವರಿಗೆ ಕೆಟ್ಟವರು ಅನಿಸಬಹುದು. ಅದಕ್ಕೆ ಯಾವತ್ತೂ ನಮ್ಮ ಯೋಚನೆಯಂತೆ ಬದುಕಬೇಕು, ಬೇರೆಯವರ ಯೋಚನೆಯಂತಲ್ಲ. ದೇಹವನ್ನು ಹಣಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ರಕ್ಷಿಸಿಕೊಳ್ಬೇಕು. ಯಾಕಂದ್ರೆ ದೇಹವು ಹದಗೆಟ್ಟ ನಂತರ ಕೇವಲ ಹಣದಿಂದ ಅದನ್ನು ರಕ್ಷಿಸಲು ಸಾಧ್ಯವಾಗುವುದಿಲ್ಲ. ಮನುಷ್ಯ ಕೋಗಿಲೆಗೆ ಹೇಳಿದ, ನೀನು ಕಪ್ಪು ಇಲ್ಲ ಅಂದಿದ್ರೆ ಇಷ್ಟು ಚೆನ್ನಾಗಿರ್ತಿದ್ದೀಯ ಎಂದು. ಅದೇ ಮನುಷ್ಯ ಸಮುದ್ರಕ್ಕೆ ಹೇಳ್ತಾನೆ, ನಿನ್ನಲ್ಲಿ ಉಪ್ಪುಗಳ ಅಂಶ ಇಲ್ಲದಿದ್ರೆ ನೀನೆಷ್ಟು ಚೆನ್ನಾಗಿರ್ತಿದ್ದೀಯ ಅಂತ. ಅದೇ ಮನುಷ್ಯ ಗುಲಾಬಿ ಹೂವಿಗೆ ಹೇಳ್ತಾನೆ, ನಿನ್ನಲ್ಲಿ ಮುಳ್ಳುಗಳಿಲ್ಲದಿದ್ರೆ ನೀನೆಷ್ಟು ಸುಂದರವಾಗಿ ಕಾಣಿಸ್ತಿದ್ದೀಯ ಅಂತ. ಆಗ ಆ ಮೂವರು ಒಮ್ಮೆಲೆ ಮನುಷ್ಯನಿಗೆ ಹೇಳಿತು, ನಿನ್ನಲ್ಲಿ ಬೇರೆಯವರ ತಪ್ಪನ್ನು ಹುಡುಕುವ ಗುಣ ಇಲ್ಲದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದೀಯ ಎಂದು. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ಒಳ್ಳೆತನ ನಮ್ಮ ಕೈಬಿಡಲನ್ನೋದು ಅಷ್ಟೇ ಸತ್ಯ. ಬದುಕಿನಲ್ಲಿ ಬಾಂಧವ್ಯ ಬಲವಾಗಿರಬೇಕೇ ಹೊರತು ಬಲವಂತವಾಗಿ ಅಲ್ಲ. ಅತಿಯಾಗಿ ನಂಬಿದ್ರೆ ನಂಬಿಕೆಗೆ ಪದೇ ಪದೇ ಪೆಟ್ಟು ಬೀಳ್ತದೆ. ಅತಿಯಾಗಿ ಹಚ್ಚಿಕೊಂಡರೆ ಮನಸ್ಸಿಗೆ ಮತ್ತೆ ಮತ್ತೆ ಮೋಸ ಆಗ್ತದೆ. ಕಲಿಯುಗದಲ್ಲಿ ಯಾರ ಶಾಪವೂ ಯಾರಿಗೂ ತಟ್ಟೋದಿಲ್ಲ, ಆದ್ರೆ ಮಾಡಿದ ಕರ್ಮ ಮಾತ್ರ ಸುಮ್ಮನೆ ಬಿಡಲ್ಲ. ಇನ್ನೊಬ್ಬರಿಗೆ ಕೊಟ್ಟಿದ ನೋವು ಬಡ್ಡಿ ಸಮೇತ ಬರುತ್ತೆ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಬದುಕಿನಲ್ಲಿ ದೇವಸ್ಥಾನದಿ ಎಷ್ಟೇ ಜನಜಂಗುಳಿ ಇದ್ದರೂ ದೇವರ ರಥ ಬರುವಾಗ ದಾರಿ ತನ್ನಷ್ಟಕ್ಕೆ ತಾನೇ ರೂಪುಗೊಳ್ತದೆ. ಹಾಗೆ ಮನುಷ್ಯರ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದಾಗ ದಾರಿ ತನ್ನಷ್ಟಕ್ಕೆ ತಾನೇ ರೂಪುಗೊಳ್ತದೆ. ನಿಜವಾದ ಸಂಬಂಧ ಹೃದಯದಿಂದ ಆಗ್ಬೇಕೇ ಹೊರತು ಅವಶ್ಯಕತೆಗಳಿಂದಲ್ಲ. ಏನಾದರೂ ಆಗಿ, ಆದ್ರೆ ಇನ್ನೊಬ್ಬರ ಕೈಗೊಂಬೆ ಮಾತ್ರ ಆಗ್ಬೇಡಿ. ತಮ್ಮ ಖುಷಿಗಾಗಿ ನಿಮ್ಮನ್ನು ಹೇಗೆ ಬೇಕಾದರೂ ಆಡಿಸಬಹುದು. ಮೇಲಿರುವವನು ನೋಡುತ್ತಲೇ ಇರ್ತಾನೆ. ನೀ ಬೇರೆಯವರ ಬದುಕಿಗೆ ಎಸೆದ ಕಲ್ಲು ನಿನ್ನ ಬದುಕಿಗೆ ಬಂಡೆಯಾಗಿ ಬೀಳ್ತದೆ. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರ್ದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ತಲೆ ಕೆಡಿಸ್ಕೋಬಾರ್ದು. ಜೀವನದಲ್ಲಿ ಪ್ರೀತಿಸುವವರು ಸಿಗ್ತಾರೆ, ಕಾಳಜಿ ಮಾಡೋರು ಸಿಗ್ತಾರೆ, ಆದ್ರೆ ಅರ್ಥ ಮಾಡ್ಕೊಳ್ಳೋರು ಸಿಗೋದು ತುಂಬಾ ಕಷ್ಟ. ಯಾಕಂದ್ರೆ ಪ್ರೀತಿ ಮಾಡೋದು ಬೇರೆ, ಕಾಳಜಿ ವಹಿಸೋದು ಬೇರೆ, ಆದ್ರೆ ಅರ್ಥ ಮಾಡಿಕೊಳ್ಳೋದೇ ಬೇರೆ. ಅಟ್ಟಕ್ಕೇರಿಸಿ ಅರ್ಧ ದಾರಿಯಲ್ಲಿ ಕೈ ಬಿಡುವ ಕುಬೇರನ ಸ್ನೇಹಕ್ಕಿಂತ ತಪ್ಪುಗಳನ್ನು ಅರ್ಥೈಸಿ ತಿದ್ದುವ ಕುಚೇಲನ ಗೆಳೆತನವಿದ್ರೆ ಸಾಕು. ಎಲ್ಲರೂ ನಮ್ಮೋರೆ ಅನ್ನೋ ಹುಚ್ಚು ಕಲ್ಪನೆ ಬೇಡ. ಇಲ್ಲಿ ಎಲ್ಲ ತಾತ್ಕಾಲಿಕ ಸಂಬಂಧಗಳು ಅಷ್ಟೇ. ಏನಂತೀರಾ? ದೇಹವನ್ನು ಹಾಳು ಮಾಡುವ ಆಹಾರ, ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳು ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದ ಯಾವಾಗಲೂ ದೂರವಿರಬೇಕು. ನಮ್ಮ ಜೀವನದಲ್ಲಿ ನಮಗೆ ನಾವೇ ಮೋಸ ಮಾಡಿಕೊಳ್ಳುವ ದೊಡ್ಡ ಸಂಗತಿ ಏನಂದ್ರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನ ಮೀಸಲಿಡೋದು.
ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತೋ ಅದೇ ಸೂರ್ಯನಿಗೆ ಬೇಸಿಗೆಗಾಲದಲ್ಲಿ ತಿರಸ್ಕಾರವೂ ಇರ್ತದೆ. ಹಾಗೆ ನಿಮ್ಮ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಮೌನ ಬದುಕಿನ ಸುಂದರವಾದ ಮಾತು. ದುರಹಂಕಾರದಿಂದ ಮಾತನಾಡುವ ಮೂಲಕ ಯಾರ ಹೃದಯವನ್ನು ನೋಯಿಸಬಾರದು. ಯಾಕಂದ್ರೆ ಸಮಯವು ಗೌರವವನ್ನ ಮುರಿಯುತ್ತದೆ ಮತ್ತು ಮಾತನಾಡಲು ಯೋಗ್ಯತೆ ಇಲ್ಲದಂತೆ ಮಾಡ್ತದೆ. ಪೂರ್ತಿ ಕಹಿ ಆಗ್ಬೇಡಿ, ಪ್ರಪಂಚ ಉಗುಳಿ ಬಿಡ್ತದೆ. ಪೂರ್ತಿ ಸಿಹಿ ಆಗ್ಬೇಡಿ, ಪ್ರಪಂಚ ನುಂಗಿ ಬಿಡ್ತದೆ. ಬದುಕಿನಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದ್ರು ಒಡೆದ ಹಾಲಿನಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಮಾಡಿಕೊಳ್ಳುವ ಜಾಣತನ ನಮಗಿರಬೇಕು. ಸೊಕ್ಕು ತೋರಿಸುವ ಜನರ ನಡುವೆ ನಕ್ಕು ಬದುಕುವುದೇ ಜೀವನ. ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಅರಿತುಕೊಳ್ಳಬಲ್ಲರು. ನಂಬಿಕೆ ಕಳೆದುಕೊಂಡ ಸಂಬಂಧ ಊಟ ಮಾಡಿಬಿಟ್ಟ ಬಾಳೆ ಎಲೆಯಂತೆ. ಮತ್ತೆ ಉಪಯೋಗಿಸೋಕೆ ಮನಸ್ಸು ಬರಲ್ಲ. ಮಿತಿ ಇಲ್ಲದೆ ಮೆರೆದವರನ್ನು ಗತಿ ಇಲ್ಲದಂಗೆ ಮಾಡೋದೇ ಕರ್ಮ. ಯಾರೆಷ್ಟೇ ಸುಂದರವಾದ ವೇಷ ಹಾಕಿದ್ರು ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು, ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡೋದು ಸತ್ಯ. ಜೀವ ಹೋಗುವ ದೇಹ, ನಾಶವಾಗುವ ಸಂಪತ್ತು, ಮಾಸಿ ಹೋಗುವ ಸೌಂದರ್ಯ. ಬದುಕು 3 ದಿನದ ಆಟ. ಕೊನೆಗುಳಿಯೋದು ಒಳ್ಳೆಯ ವ್ಯಕ್ತಿತ್ವ ಮಾತ್ರ. ನಗುವಲ್ಲಿ ಜೊತೆಯಾಗುವ 100 ಜನರಿಗಿಂತ ನೋವಿನಲ್ಲಿ ಜೊತೆಯಾಗುವ 1 ಮನಸ್ಸೇ ಶ್ರೇಷ್ಠ. ಕಷ್ಟ ಕೊಟ್ಟ ಭಗವಂತ ಸುಖವೂ ಕೊಡ್ತಾನೆ. ತಾಳ್ಮೆ ಬೇಕು ಅಷ್ಟೇ. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಇಷ್ಟ ಆಗ್ತೀವಿ. ಅವಶ್ಯಕತೆ ಮುಗಿದ ಮೇಲೆ ನಾವು ಕಷ್ಟ ಆಗ್ತೀವಿ. ಮನಸ್ಸಿನಲ್ಲಿ ಕತ್ತಿ ಮಸೆಯುತ್ತಾ ಮಾತಿನಲ್ಲಿ ಹೂವುಗಳ ಮಳೆಯನ್ನೇ ಸುರಿಸುವ ಜನರಿದ್ದಾರೆ. ಎಚ್ಚರಿಕೆ. ಹದ್ದು ಎಷ್ಟೇ ಎತ್ತರಕ್ಕೆ ಹಾರಿದ್ರು ಆಹಾರಕ್ಕಾಗಿ ಕೆಳಗಿಳಿಯಲೇಬೇಕು. ವ್ಯಕ್ತಿ ಎಷ್ಟೇ ಹಣವಂತನಾದ್ರೂ, ಎಷ್ಟೇ ಎತ್ತರಕ್ಕೆ ಬೆಳೆದ್ರು ತಿನ್ನುವ ಅನ್ನಕ್ಕೆ ತಲೆಬಾಗ್ಲೇಬೇಕು. ನಾವು ಒಬ್ಬರಿಗೆ ಕೆಟ್ಟದು ಮಾಡಿದ್ರೆ ನಮಗೊಬ್ಬರು ಕೆಟ್ಟದು ಮಾಡ್ತಾರೆ. ಅಂದ್ರೆ ಕರ್ಮ ಯಾರನ್ನೂ ಬಿಡಲ್ಲ. ಜೀವನದಲ್ಲಿ ಯಾವ ದಿನದ ಬಗ್ಗೆಯೂ ಪಶ್ಚಾತ್ತಾಪ ಪಡಬೇಡಿ. ಒಳ್ಳೆಯ ದಿನಗಳು ಸಂತೋಷ ಕೊಡ್ತವೆ. ಕೆಟ್ಟ ದಿನಗಳು ಅನುಭವದ ಜೊತೆ ಪಾಠ ಕಲಿಸ್ತದೆ. ಆಕಾರವಿಲ್ಲದ ಕಲ್ಲಲ್ಲಿ ಬೇಕಾದ್ರೂ ಸುಂದರವಾದ ಶಿಲೆಯನ್ನು ಮಾಡಬಹುದು. ಆದರೆ ಅಹಂಕಾರ ಇರುವ ಮನುಷ್ಯನನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಯಾವ ಶಾಲೆ, ಕಾಲೇಜುಗಳು ಕಲಿಸದ ಪಾಠವನ್ನು ಬಡತನ, ಹಸಿವು, ಸೋಲು ಮತ್ತು ಅವಮಾನಗಳು ಕಲಿಸ್ತವೆ. ನಮ್ಮೊಳಗೆ ಸಮಾಧಾನ ಇಲ್ಲದಿದ್ದಲ್ಲಿ ಹೊರ ಜಗತ್ತಿನಲ್ಲಿ ಶಾಂತಿ ಹುಡುಕಲು ಸಾಧ್ಯವಿಲ್ಲ. ಹಿಂದೆ ನೋಡು, ಅನುಭವ ಕಾಣುತ್ತೆ. ಮುಂದೆ ನೋಡು, ಭವಿಷ್ಯ ಕಾಣುತ್ತೆ. ನಿನ್ನ ಸುತ್ತಮುತ್ತ ನೋಡು, ಸುಳ್ಳು ಸತ್ಯ ಎರಡೂ ಕಾಣುತ್ತೆ. ನಿನ್ನೊಳಗೆ ನಿನ್ನನ್ನು ನೋಡು, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀರನ್ನು ಸೋಸಿ ಕುಡಿಯುವುದು ಆರೋಗ್ಯಕ್ಕೆ ಅಡಿಪಾಯ. ಮಾತನ್ನು ಸೋಸಿ ಆಡದಿದ್ದರೆ ವ್ಯಕ್ತಿತ್ವಕ್ಕೆ ಅಪಾಯ. ನನ್ನ ನೋವಿಗೆ ನಾನು ಯಾರನ್ನೂ ಹೊಣೆ ಮಾಡುವುದಿಲ್ಲ. ಯಾಕಂದ್ರೆ ಅದು ನನ್ನ ಅತಿಯಾದ ಪ್ರೀತಿ ಮತ್ತು ಕಾಳಜಿಗೆ ಸಿಕ್ಕ ಬಹುಮಾನ. ಸಂಬಂಧಗಳೇ ಎಷ್ಟು. ಒಳ್ಳೆಯ ದಿನಕ್ಕೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕು. ತುಳಿದು ಬದುಕುವವರ ಮುಂದೆ ತಿಳಿದು ಬದುಕು, ಅಳೆದು ಬದುಕುವವರ ಮುಂದೆ ಬೆಳೆದು ಬದುಕು. ಮನಸ್ಸಿನಲ್ಲಿ ವಿಷ ತುಂಬಿಕೊಂಡು ಎದುರಿಗೆ ನಾನು ಬಹಳ ನಿಷ್ಠಾವಂತ ಎಂದು ನಟಿಸುವ ಏಕೈಕ ಪ್ರಾಣಿ ಅಂದ್ರೆ ಅದು ಮನುಷ್ಯ ಮಾತ್ರ. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಆದರೆ ಜಗತ್ತು ಬೆಳೆಯೋದು ನಿಂತಿಲ್ಲ. ಯಾಕಂದ್ರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ. ತಂದೆ ಎಂತಹ ಮನುಷ್ಯ ಅಂದ್ರೆ ಇಡೀ ಪ್ರಪಂಚದ ಒತ್ತಡವನ್ನು ಮನಸ್ಸಿನಲ್ಲಿಟ್ಕೊಂಡು ಹೃದಯದಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಪ್ರತಿ ಕ್ಷಣವೂ ಚಿಂತಿಸ್ತಾನೆ. ಜಾಸ್ತಿ ಒಳ್ಳೆಯವರಾಗಬೇಡಿ. ಯಾಕಂದ್ರೆ ಈ ಸುಳ್ಳು ಸಮಾಜದಲ್ಲಿ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ಎಲ್ಲವೂ ತಾತ್ಕಾಲಿಕ. ಆದ್ರೆ ಒಂದು ಮಾತ್ರ ಶಾಶ್ವತ, ಅದು ನಂಬಿಕೆ. ದೂರ ದೂರ ನೆಟ್ಟ ಗಿಡಗಳು ಬೆಳೆದಂತೆಲ್ಲ ಹತ್ತಿರವಾಗ್ತವೆ. ಆದ್ರೆ ಜೊತೆ ಜೊತೆಯಲ್ಲೇ ಬೆಳೆಯುವ ಮನುಷ್ಯನ ಮನಸ್ಸುಗಳು ಬೆಳೆದಂತೆಲ್ಲ ದೂರವಾಗ್ತವೆ. ದೂರಾಲೋಚನೆ ಇರುವ ಮನಸ್ಸು ಯಾವಾಗಲೂ ತಪ್ಪುಗಳನ್ನೇ ಹುಟ್ಟು ಹಾಕುತ್ತೆ. ಬೇರೆಯವರನ್ನ ನೋಡಿ ನಾವು ಬದುಕಲು ಹೋದ್ರೆ ಬದುಕು ಬೀದಿಗೆ ಬರುತ್ತೆ. ನಮ್ಮ ಅಳತೆಗೆ ತಕ್ಕಂತೆ ಬದುಕಿದ್ರೆ ನಮ್ಮ ಬದುಕು ಆನಂದವಾಗಿರುತ್ತೆ. ನಂಬಿಕೆ ಮನಸ್ಸಿನಿಂದ ಹುಟ್ಟಬೇಕೇ ಹೊರತು 3ನೇ ವ್ಯಕ್ತಿಯಿಂದಲ್ಲ. ಮಾತುಗಳ ನಡುವೆ ವಾದ ಶುರುವಾದ್ರೆ ಸುಮ್ಮನಿದ್ದು ಬಿಡಿ. ವಾದಕ್ಕೆ ಯಾವ ಅರ್ಥವೂ ಇಲ್ಲ, ಅಂತ್ಯವೂ ಇಲ್ಲ. ನಿಮ್ಮನ್ನು ಸದಾ ಮಾತನಾಡಿಸಬೇಕೆಂದು ಹಾತೊರೆಯುವ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸದಿರಿ. ಯಾಕಂದ್ರೆ ಸ್ವಾರ್ಥದ ಪ್ರಪಂಚದಲ್ಲಿ ನಿನಗೋಸ್ಕರ ಎನ್ನುವರು ತುಂಬಾ ವಿರಳ. ಜೀವನದ ಸತ್ಯ, ಅಹಂಕಾರ, ದುರಹಂಕಾರ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅದು ಕೇವಲ ಸಮಯವಿದ್ದಾಗ ಮಾತ್ರ. ನಮ್ಮ ಬೆನ್ನನ್ನೇ ನಾವು ನೋಡಿಲ್ಲ. ಹಾಗಿದ್ಮೇಲೆ ನಮ್ಮ ಬೆನ್ನ ಹಿಂದೆ ಮಾತಾಡೋರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಮನುಷ್ಯ ಎಷ್ಟು ಒಳ್ಳೆಯವನಾಗಿರ್ತಾನೆ ಅವನ ಹಣೆಬರ ಅಷ್ಟೇ ಕೆಟ್ಟದಾಗಿರುತ್ತೆ. ಕೆಟ್ಟವರ ಕೋಪಕ್ಕಿಂತ ನೊಂದವರ ಶಾಪ ಘೋರವಾದದ್ದು. ಇದು ಕಟು ಸತ್ಯ. ಬೇಕಾದವರ ಮಾತು ಬೆಲ್ಲಕ್ಕಿಂತಲೂ ಸಿಹಿ, ಬೇಡವಾದವರ ಮಾತು ಬೇವಿಗಿಂತಲೂ ಕಹಿ. ಎಲ್ಲವನ್ನೂ ಗಮನಿಸು. ಆದ್ರೆ ಏನು ಗೊತ್ತಿಲ್ಲದಂತೆ ಇರು, ನಗುತ್ತಿರು. ಯಾಕಂದ್ರೆ ನಿನ್ನ ನೋವನ್ನು ಇಲ್ಲಿ ಯಾರು ಲೆಕ್ಕಿಸೋದಿಲ್ಲ. ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರ ದಾಟಬಹುದು. ಆದ್ರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಗಿಸಲು ಸಾಧ್ಯವಿಲ್ಲ. ಒಂದು ಸಲ ಬೇಡ ಅಂತ ಅನ್ಕೊಂಡ್ರೆ ಯಾರೇ ಆಗ್ಲಿ ಮತ್ತೆ ತಿರುಗಿ ನೋಡೋ ಮಾತೇ ಇಲ್ಲ. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯಿತು. ಬರೇ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನ ನೋಡಿ ಉರಿಯುತ್ತಾನೆಂದು.
ನಂಬಿಸಿ ಮೋಸ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು. ಯಾಕೆ ಗೊತ್ತಾ? ಎಲ್ಲರ ಮೇಲೂ ನಂಬಿಕೆ ಇಡಬಾರ್ದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ. ಸಂಬಂಧಗಳಿಗೆ ತುಂಬ ವ್ಯಾಲ್ಯೂ ಕೊಡ್ತಿದ್ದ ನನಗೆ ಇವತ್ತಿಗೆ ಈ ಸ್ನೇಹ ಪ್ರೀತಿ ಸಂಬಂಧಗಳೆಲ್ಲ ಕೇವಲ ಹೆಸರಿಗಷ್ಟೇ ಅನಿಸ್ತಿದೆ. ಕಾರಣ ನನ್ನ ಆಲೋಚನೆಗಳೆಲ್ಲ ಅವರೇ ಕೊಟ್ಟ ಅನುಭವಗಳು. ಕೋಟಿ ಇದ್ದರೂ ಬದುಕುಳಿಯುವುದು ಋಣವಿದ್ದಷ್ಟೇ, ಹಣವಿದ್ದಷ್ಟಲ್ಲ. ಸಮಯವನ್ನು ಕಳೆದುಕೊಂಡವನು ಜೀವನವನ್ನೇ ಕಳೆದುಕೊಳ್ತಾನೆ. ಉದ್ದೇಶ ಸರಿ ಇದ್ರೆ ಧರ್ಮ ಕೈ ಬಿಡಲ್ಲ, ಉದ್ದೇಶ ತಪ್ಪಿದ್ರೆ ಕರ್ಮ ಕಾಡದೆ ಬಿಡಲ್ಲ. ಒತ್ತಾಯಪೂರ್ವಕವಾದ ಯಾವುದೇ ಸಂಬಂಧಗಳನ್ನು ಬೆನ್ನತ್ತಬೇಡ. ಒಂದು ವೇಳೆ ಸ್ನೇಹ ಪ್ರೀತಿಗಳು ಶಿಕ್ಷೆಯಾದರೂ ಸಹಿಸಿಕೊಳ್ಬಹುದು, ಆದರೆ ಭಿಕ್ಷೆಯಾದ್ರೆ ಮಾತ್ರ ಅಲ್ಲಿ ನಿನಗೆ ಬೆಲೆ ಇಲ್ಲ. ಕೆಲವು ವ್ಯಕ್ತಿಗಳು ನಮ್ಮ ಜೊತೆ ಎಲ್ಲಿಯವರೆಗೂ ಇರ್ತಾರಂದ್ರೆ ಅವರಿಗೆ ಬೇಕಾದವರು ಸಿಗೋ ತನಕ. ಸಾವು ಇವತ್ತಲ್ಲ ನಾಳೆ ತಪ್ಪಿದಲ್ಲ. ಸೋಲ್ತೀವೋ ಗೆಲ್ತೀವೋ ಲೆಕ್ಕಕ್ಕಿಡಬಾರ್ದು. ಬದುಕಿರೋ ತನಕ ಹೋರಾಡ್ತಿರ್ಬೇಕು ಅಷ್ಟೇ. ಗೆದ್ರೆ ಇತಿಹಾಸ, ಸೋತ್ರೆ ಅನುಭವ. ನನ್ನದೇ ಕೆಲವು ಆಯ್ಕೆಗಳು, ನನ್ನದೇ ಕೆಲವು ನಿರ್ಧಾರಗಳು ನನಗೆ ಹೇಳ್ತಿವೆ ಅನುಭವಿಸುವಂತ. ಇದನ್ನು ಕರ್ಮ ಅನ್ನೋದ, ಹಣೆಬರ ಅನ್ನೋದ, ಒಳ್ಳೆತನಕ್ಕೆ ಸಿಕ್ಕ ಬಹುಮಾನ ಅನ್ನೋದ? ಜೀವನದ ದೊಡ್ಡ ದುರಂತವೆಂದ್ರೆ ನಮಗೆ ವಯಸ್ಸು ಬೇಗ ಆಗಿಬಿಡ್ತದೆ, ಜ್ಞಾನೋದಯ ತಡವಾಗಿ ಆಗ್ತದೆ. ಆರೋಗ್ಯವು ಔಷಧಿಯಿಂದ ಎಂದಿಗೂ ಬರೋದಿಲ್ಲ. ಶಾಂತಿಯುತ ಮನಸ್ಸು, ಒಳ್ಳೆಯ ಆಲೋಚನೆಗಳು ಮತ್ತು ಪ್ರೀತಿಯಿಂದ ಮಾತ್ರ ಬರ್ತದೆ. ಆಸೆ ಇದ್ದರೇನು, ಅದೃಷ್ಟ ಇರ್ಬೇಕಲ್ವಾ? ಕೆಲವು ಜನ ನಮ್ಮ ಜೊತೆ ಮಾತಾಡುವುದನ್ನ ಬಿಟ್ಟರು ನಮ್ಮ ಬಗ್ಗೆ ಮಾತಾಡೋದನ್ನ ಬಿಟ್ಟಿಲ್ಲ. ನಮ್ಮ ಜೀವನವನ್ನು ಹಿಂತಿರುಗಿ ನೋಡಿದಾಗ ನನಗೆ ಕಾಣಿಸೋದು ಅನುಭವಿಸಿದ ಯಾತನೆ, ಅನಗತ್ಯವಾಗಿ ಸಿಕ್ಕ ದೂಷಣೆ, ಮೋಸಕ್ಕೊಳಗಾದ ಕ್ಷಣಗಳು, ದೂರಾದ ಸಂಬಂಧಗಳು, ಕಳೆದುಕೊಂಡ ನಂಬಿಕೆಗಳು, ನನ್ನನ್ನು ನೋಯಿಸಿದ ಜನರು, ನಾನು ಕಳೆದುಕೊಂಡ ನನ್ನ ಬದುಕು ಅಷ್ಟೇ. ಪ್ರಪಂಚದಲ್ಲಿ ವಿಷ ಮತ್ತು ಅಮೃತ ಒಟ್ಟಿಗೆ ಇರುವ ಏಕೈಕ ಸ್ಥಳ ಅಂದ್ರೆ ಅದು ನಾಲಿಗೆ. ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ, ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಬೇಡಿ. ಒಳ್ಳೆಯ ದಿನ ಬಂದೇ ಬರ್ತದೆ. ಕಾಯುವ ತಾಳ್ಮೆ ನಮಗಿರ್ಬೇಕಷ್ಟೇ. ಹಣ ಮತ್ತು ಸಮಯದ ನಡುವಿನ ಅತೀ ದೊಡ್ಡ ವ್ಯತ್ಯಾಸ ನಮ್ಮ ಬಳಿ ಎಷ್ಟು ಹಣವಿದೆ ಎಂಬುದನ್ನು ತಿಳಿದುಕೊಳ್ಬಹುದು, ಆದರೆ ನಮಗೆ ಎಷ್ಟು ಸಮಯ ಉಳಿದಿದೆ ಎಂಬುದು ಗೊತ್ತಾಗುವುದೇ ಇಲ್ಲ. ಹಣ ಮತ್ತು ಸ್ಥಾನ ಬಂದ ನಂತರ ಮನುಷ್ಯನಿಗೆ ಬರುವ ಮೊದಲ ಕಾಯಿಲೆ ದೃಷ್ಟಿದೋಷ. ಕೆಲವು ನೋವುಗಳೇ ಹಾಗೆ ಎಲ್ಲರಿಂದ ನಮ್ಮನ್ನು ದೂರ ಮಾಡ್ತವೆ. ಕೆಲವರು ನಾಣ್ಯವಿದ್ದಂತೆ, ಒಂದು ದೇಹ ಎರಡು ಮುಖ. ಒಬ್ಬರ ಕಷ್ಟಕ್ಕೆ ನೀನಾದ್ರೆ ನಿನ್ನ ಕಷ್ಟಕ್ಕೆ ಆ ದೇವರು ಯಾರನ್ನಾದ್ರೂ ಸೃಷ್ಟಿ ಮಾಡಿರ್ತಾನೆ. ಮುಖಕ್ಕೆ ಮಸಿ ಬಳಿಯೋರನ್ನ ಬೇಕಾದ್ರೆ ನಂಬು, ಆದ್ರೆ ನಂಬಿಕೆಯನ್ನು ಬಣ್ಣ ಬಳ್ಕೊಂಡು ನಾಟಕ ಮಾಡೋರನ್ನ ಯಾವತ್ತೂ ನಂಬೇಡ. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕಂದ್ರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಬೇಕು. ಮಕ್ಕಳ ಗೆಲುವನ್ನು ತನ್ನ ಗೆಲುವೆಂದು ಸಂಭ್ರಮಿಸಿದ ಏಕೈಕ ಜೀವ ಅಂದ್ರೆ ಅದು ಅಮ್ಮ. ದುಡಿಮೆ ಹಿಂದೆ ಬಿದ್ದವನಿಗಿರುವ ನೆಮ್ಮದಿ ದುಡ್ಡಿನ ಹಿಂದೆ ಬಿದ್ದವನಿಗಿಲ್ಲ. ಆಯುಷ್ಯ ಎನ್ನುವುದು ಹುಟ್ಟುವಾಗ ನಮಗೆ ಗುಟ್ಟಾಗಿ ಸಿಗುವ ಹಣ ಬಳಸದಿದ್ದರೂ ಸಹ ಖರ್ಚಾಗ್ತದೆ. ಪ್ರತಿದಿನ ಪ್ರತಿ ಕ್ಷಣ. ಒಂದೇ ಒಂದು ಲೈನ್ ಹೇಳೋದಾದ್ರೆ, ಜನಕ್ಕೇನು ಸುಮ್ಮನಿದ್ರು ಮಾತಾಡ್ತಾರೆ. ಸಂತೋಷದಲ್ಲಿ ನನ್ನ ಜೊತೆ ಎಷ್ಟು ಜನ ಭಾಗಿಯಾಗಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಕಷ್ಟದಲ್ಲಿ ನನ್ನ ಜೊತೆ ಎಷ್ಟು ಜನ ಭಾಗಿಯಾಗಿದ್ದಾರೆ ಅನ್ನೋದು ನನಗೆ ಬಹಳ ಮುಖ್ಯ. ನಮ್ಮನ್ನ ಬೆಳೆಸೋ ಕೈಗಳು ಸಿಗಬೇಕು, ಬಳಕೆ ಮಾಡಿಕೊಳ್ಳುವ ಕೈಗಳಲ್ಲ. ಶ್ರೀಕೃಷ್ಣ ಹೇಳ್ತಾರೆ, ಯಾವುದೇ ವ್ಯಕ್ತಿಯ ಬಗ್ಗೆ ಅತಿಯಾದ ಬಾಂಧವ್ಯ ಹಾನಿಕಾರಕ. ಯಾಕಂದ್ರೆ ಬಾಂಧವ್ಯವು ನಿರೀಕ್ಷೆಗೆ ಕಾರಣವಾಗ್ತದೆ ಮತ್ತು ನಿರೀಕ್ಷೆಯು ದುಃಖಕ್ಕೆ ಕಾರಣವಾಗ್ತದೆ. ಬಿದ್ದು ಎದ್ದವನೇ ಬದುಕನ್ನು ಕಟ್ಟಿಕೊಳ್ತಾನೆ. ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಒಂಟಿಯಾದರೂ ಕೊರಗದಿರು, ಅವರೇ ಬೇಕೆಂದು ಗೋಗರೆದಿರು. ಯಾರ ಹಿಂದೆಯೂ ಜಾರಿ ಬೀಳದಿರು. ನಾವೇ ಬೇಕೆನ್ನುವವರು ಬರಲಿ, ನಾವು ಬೇಡ ಎನ್ನುವವರು ದೂರ ಇರಲಿ. ಯಾಕಂದ್ರೆ ಬದುಕಿನಲ್ಲಿ ಯಾರು ಯಾವುದು ಶಾಶ್ವತವಲ್ಲ. ಒಂದೊಮ್ಮೆ ಎಲ್ಲರಿಂದ ದೂರ ಸರಿದು ನೋಡು, ನಿನ್ನ ಹಿಂಬಾಲಿಸುವುದು ನಿನ್ನ ನೆರಳಷ್ಟೇ. ಜೀವನದಲ್ಲಿ ಎಂದಿಗೂ ಆಯ್ಕೆಯಾಗಿರಬೇಡಿ, ಆದ್ಯತೆಯಾಗಿರಿ ಅಥವಾ ಒಂಟಿಯಾಗಿರಿ. ಜಗತ್ತನ್ನು ಮೆಚ್ಚಿಸುವ ಹುಚ್ಚು ಸಮರ್ಥನೆಗಳಿಗಿಂತ ಮನಸಾಕ್ಷಿಗೆ ಒಪ್ಪಿ ಬಾಳುವ ಬದುಕು ಯೋಗ್ಯ. ಆಸೆ ಕಳೆದುಕೊಂಡರೆ ಬದುಕಬಹುದು, ಆದರೆ ಆಸಕ್ತಿ ಕಳೆದುಕೊಂಡರೆ ಬದುಕಿನ ಮಾರ್ಗವೇ ಕಳೆದು ಹೋಗ್ತದೆ. ತುಂಬಾ ನಗುತ್ತಿದ್ದೆ, ಬದುಕು ಅಳುವುದನ್ನ ಕಲಿಸಿತು. ಎಲ್ಲರೊಂದಿಗೆ ಇರಲು ಬಯಸುತ್ತಿದ್ದೆ, ಜೀವನ ಒಂಟಿಯಾಗಿರಲು ಕಲಿಸಿತು. ತುಂಬಾ ಮಾತಾಡ್ತಿದ್ದೆ, ಪ್ರಪಂಚ ಮೌನಿಯಾಗಿರಲು ಕಲಿಸಿತು. ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ. ನಾವಿಲ್ಲಿ ಆಟಗಾರರಷ್ಟೇ. ನಿಯಮದಿಂದ ಆಟ ಆಡಿದ್ರೆ ಗೆಲುವು ನಿಶ್ಚಿತ, ನಿಯಮ ಮೀರಿ ಆಟ ಆಡಿದ್ರೆ ಸೋಲು ಖಚಿತ. ದುಡ್ಡು ಎಷ್ಟೋ ಸಂಬಂಧಗಳನ್ನ ಹತ್ರ ಮಾಡುತ್ತೆ, ಅದೇ ದುಡ್ಡು ಎಷ್ಟೋ ಸಂಬಂಧಗಳನ್ನ ದೂರ ಮಾಡುತ್ತೆ. ದುಡ್ಡು ಕೊಟ್ಟು ಕೆಟ್ಟವನಾಗಬೇಡ, ಕೊಡದೆ ಕೆಟ್ಟವನಾಗು. ಅರಮನೆಯಲ್ಲಾದ್ರೂ ಸರಿ, ರಸ್ತೆಯಲ್ಲಾದ್ರೂ ಸರಿ, ಮನಸ್ಸು ಬಯಸುವುದು ನೆಮ್ಮದಿ ಮಾತ್ರ. ನಾವೆಷ್ಟೇ ಒಳ್ಳೆಯವರಾದ್ರೂ ಯಾರೋ ಒಬ್ಬರ ಕಥೆಯಲ್ಲಿ ನಾವು ಕೆಟ್ಟವರೇ. ಸಮಯ ಮತ್ತು ಸಂದರ್ಭ ಎರಡಕ್ಕೂ ಎಷ್ಟು ವ್ಯತ್ಯಾಸ ಅಂದ್ರೆ, ಸಮಯ ತುಂಬ ಜನರನ್ನ ಪರಿಚಯಿಸುತ್ತೆ, ಸಂದರ್ಭ ಜೊತೆಗಿರುವವರ ನಿಜವಾದ ಮುಖಗಳನ್ನ ಪರಿಚಯಿಸುತ್ತೆ. ಅಹಂಕಾರವು ಒಂದು ಮಾನಸಿಕ ಕಾಯಿಲೆಯಾಗಿದ್ದು, ಇದಕ್ಕೆ ಚಿಕಿತ್ಸೆಯನ್ನು ಪ್ರಕೃತಿ ಮತ್ತು ಸಮಯ ಕೊಡ್ತದೆ. ಯಾವ ಸಂದರ್ಭಗಳು ಶಾಶ್ವತವಲ್ಲ, ಅವು ಬದಲಾಗ್ತಲೇ ಇರ್ತವೆ.
ಆದ್ದರಿಂದ ಮನಸ್ಸಿಗೆ ಅತಿಯಾದ ಒತ್ತಡ ಬೇಡ. ಪ್ರಾರ್ಥಿಸಲು ಒಬ್ಬ ಮನುಷ್ಯ ತಾನು ಸಿದ್ಧವಾದ್ರೆ ಅವನ ಪ್ರಾರ್ಥನೆಗೆ ಉತ್ತರಿಸಲು ದೇವರು ಕೂಡ ಸಿದ್ಧವಾಗ್ತಾನೆ. ಶ್ರೀಕೃಷ್ಣ ಹೇಳ್ತಾರೆ, ಯಾವಾಗಲೂ ಒಂಟಿಯಾಗಿ ಬದುಕಲು ಸಿದ್ಧರಾಗಿರಿ. ಕೆಲವರು ಇದ್ದಕ್ಕಿದ್ದಂತೆ ಬದಲಾಗ್ತಾರೆ. ಇಂದು ನೀವು ಅವರಿಗೆ ಮುಖ್ಯ, ನಾಳೆ ನೀವು ಅವರಿಗೆ ಏನೂ ಅಲ್ಲ. ಮತ್ತು ಅದು ನಿಜವಾದ ಜೀವನ. ಅರ್ಥವಿಲ್ಲದ ಕೋಪ ಅನೇಕ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ಆಲೋಚನೆಗಳೇ ಇಲ್ಲದ ನಿರ್ಧಾರ ಅನೇಕ ನೋವುಗಳಿಗೆ ಕಾರಣವಾಗ್ತದೆ. ಜೀವನದಲ್ಲಿ ಹಸಿದಾಗ ಅನ್ನ ಕೊಟ್ಟವರನ್ನು, ಸೋತಾಗ ನಮ್ಮ ಜೊತೆ ನಿಂತವರನ್ನು, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದವರನ್ನು ಯಾವತ್ತಿಗೂ ಮರಿಬೇಡಿ. ಕೆಲವರ ಗುಣ ಗೊತ್ತಾದಾಗ ನಮ್ಮಲ್ಲಿ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರ್ಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರ್ದು. ಜೀವನದಲ್ಲಿ ಬೇರೆಯವರನ್ನ ಅತಿಯಾಗಿ ನಂಬುವುದೇ ಜೀವನದ ಮೊದಲ ಶತ್ರು. ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳೋದನ್ನು ಕಲಿಬೇಕು. ಯಾಕಂದ್ರೆ ಇಲ್ಲಿ ಯಾರಿಗೆ ಯಾರೂ ಇಲ್ಲ. ಏನು ಇಲ್ಲದೆ ಇದ್ದಾಗ ಗಳಿಸಿಕೊಂಡು ಹೋಗು, ಎಲ್ಲವೂ ಇದ್ದಾಗ ಉಳಿಸಿಕೊಂಡು ಹೋಗು. ಜೀವನದಲ್ಲಿ ಸಮಸ್ಯೆ ಸೃಷ್ಟಿಸೋ 1000 ಮಂದಿ ಬಂದರು, ಭರವಸೆಯನ್ನು ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ರೆ ಸಾಕು, ಬದುಕು ಸುಂದರವಾಗ್ತದೆ. ಒಂದು ಹೃದಯವನ್ನು ನಂಬಿಸೋದು ದೊಡ್ಡ ಸಾಧನೆಯಲ್ಲ. ಆ ಹೃದಯದ ನಂಬಿಕೆಯನ್ನು 100 ವರ್ಷ ಉಳಿಸಿಕೊಳ್ಳುವುದೇ ಜೀವನದ ದೊಡ್ಡ ಸಾಧನೆ. ಕಣ್ಣಿಗೆ ಕಾಣುವವರೆಲ್ಲ ಮನಸ್ಸಿಗೆ ಇಷ್ಟ ಆಗಲ್ಲ. ಮನಸ್ಸಿಗೆ ಇಷ್ಟ ಆದವರನ್ನ ಕಣ್ಣು ಯಾವತ್ತೂ ದೂರ ಮಾಡೋಕೆ ಇಷ್ಟಪಡಲ್ಲ. ಬದುಕಿನಲ್ಲಿ ಕೆಲವು ಸಾರಿ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕಿಂತ ಮನಸ್ಥಿತಿಯನ್ನು ಬದಲಾಯಿಸೋದು ಬಹಳ ಉತ್ತಮ. ನೀ ಧನವನ್ನು ಎಷ್ಟೇ ಸಂಪಾದಿಸಿದ್ರು ನಿಧನವಾಗುವುದರಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಜೀವನದಲ್ಲಿ 100 ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಭಾವನೆಗೆ ಸ್ಪಂದಿಸುವ ಒಂದು ಸಂಬಂಧ ಇದ್ರೆ ಸಾಕು. ಅದು 100 ಸಂಬಂಧಗಳಿಗೆ ಸಮ. ಜೀವನದಲ್ಲಿ ಏನೇ ಕಳೆದುಕೊಂಡರೂ ಆತ್ಮವಿಶ್ವಾಸ ಕಳೆದುಕೊಳ್ಬೇಡಿ. ಯಾಕಂದ್ರೆ ಆತ್ಮವಿಶ್ವಾಸ ಹೊಂದಿದ್ರೆ ಕಳೆದುಕೊಂಡಿದ್ದೆಲ್ಲ ಮರಳಿ ಪಡಿಬಹುದು. ಜೀವನದಲ್ಲಿ ಹೊಂದಾಣಿಕೆ ಎಷ್ಟು ಮುಖ್ಯವೋ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೂಡ ಅಷ್ಟೇ ಮುಖ್ಯ. ಇಡೀ ಜಗತ್ತೇ ಒಂದು ನಾಟಕ ರಂಗ. ನಾವೆಲ್ಲ ಪಾತ್ರಧಾರಿಗಳು ಅಷ್ಟೇ. ನಮಗೆ ಸಿಕ್ಕಿರುವ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಮುಂದೆ ಸಾಗುವುದು ಒಂದೇ ನಮ್ಮ ಕೆಲಸ. ಅದಕ್ಕೆ ಪ್ರತಿಫಲ ಭಗವಂತ ಕೊಡ್ತಾನೆ. ಜೀವನದಲ್ಲಿ ಹಣಕ್ಕಿಂತ ಗುಣ ಮುಖ್ಯ. ಯಾಕಂದ್ರೆ ನಮ್ಮಲ್ಲಿರುವ ಹಣ ಬಂಗಾರವನ್ನ ನಾವೇ ಕಾಯ್ಬೇಕು. ಆದ್ರೆ ನಮ್ಮಲ್ಲಿರುವ ಒಳ್ಳೆಯ ಗುಣನಡತೆಗಳು ನಮ್ಮನ್ನ ಕಾಯ್ತವೆ. ತಕ್ಷಣ ನೋವು ವಾಸಿ ಮಾಡಲು ಯಾವುದೇ ಔಷಧಿಗಳಿಲ್ಲದಿರ್ಬೋದು. ಆದ್ರೆ ಮನಸ್ಸಿನ ನೋವನ್ನು ತಕ್ಷಣ ವಾಸಿ ಮಾಡಲು ನಾವು ಇಷ್ಟಪಡುವವರು ನಮ್ಮ ಜೊತೆ 4 ಪ್ರೀತಿಯಿಂದ ಮಾತಾಡಿದರೆ ಸಾಕು, ಖಂಡಿತ ನೋವು ಕಡಿಮೆ ಆಗ್ತದೆ. ಬಲ ಇದೆ ಅಂತ ಅಹಂಕಾರ ಪಡಬೇಡ. ಯಾಕಂದ್ರೆ ಕಲ್ಲು ನೀರಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗ್ತದೆ. ಪರರಿಗೆ ಕೊಡುವ ಸಮಯವನ್ನು ನಿನ್ನ ಬದುಕಿಗೆ ಕೊಟ್ಟು ನೋಡು. ಜೀವನದಲ್ಲಿ ಗೆಲುವು ನಿನ್ನದೆ. ಇರುವ ಸಮಯವನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ವ್ಯರ್ಥ ಮಾಡಬಾರ್ದು. ಯಾಕಂದ್ರೆ ಸಮಯ ಅನ್ನೋದು ಮತ್ತೆ ಬರೋದಿಲ್ಲ. ಕೊಳಕಾದ ಮನಸ್ಸುಗಳಿಗಿಂತ ಕೊಳೆಯಾದ ಕೈಗಳೇ ಶ್ರೇಷ್ಠ. ಹತ್ತಿಯಂತಿರ್ಬೇಡ, ಹೊಸೆದು ಬಿಡ್ತಾರೆ. ಮುಳ್ಳಿನಂತಿರು, ತುಳಿಯುವುದಿರ್ಲಿ, ಮುಟ್ಟುವುದಕ್ಕೂ ಹಿಂಜರಿತಾರೆ. ಬುದ್ಧಿವಂತನಿಗೆ ಗೊತ್ತು ನಾನು ಯಾವಾಗ ದಡ್ಡನಂತೆ ವರ್ತಿಸಬೇಕೆಂದು. ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುವುದು ಬಹಳ ಸುಲಭ. ಅದೇ ಪರಿವಾರ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದು ಬಹಳ ಕಠಿಣ. ಇದೇ ನಿಜವಾದ ತಪಸ್ಸು. ಹೆತ್ತವರು ಇರುವಾಗಲೇ ಒಂದು ಸುಂದರವಾದ ಬದುಕನ್ನ ರೂಪಿಸಿಕೊಳ್ಳಿ. ಅವರಿಲ್ಲದ ಬದುಕಿಗೆ ಯಾವ ರಕ್ತ ಸಂಬಂಧಗಳು ಬರೋದಿಲ್ಲ. ಎಲ್ಲರನ್ನೂ ಸಂತೋಷದಿಂದ ಇಟ್ಟುಕೊಳ್ಳುವ ಪ್ರಯತ್ನ ಜೀವಂತ ಕಪ್ಪೆಗಳನ್ನು ತಕ್ಕಡಿಯಲ್ಲಿ ಕೂರಿಸಿದಂತೆ. ಒಂದನ್ನು ಕೂರಿಸುವ ಹೊತ್ತಿಗೆ ಇನ್ನೊಂದು ಜಿಗಿದು ಹೋಗ್ತದೆ. ಹಣ ಬಂದರೆ ನಿನ್ನ ಅಕ್ಕಪಕ್ಕ ಸೇರುವವರು ಬಹಳ ಜನ ಇರ್ತಾರೆ. ಆದರೆ ರೋಗ ಬಂದ್ರೆ ನಿನ್ನನ್ನು ನೋಡಿಕೊಳ್ಳಲು ಒಬ್ಬರೂ ಇರೋದಿಲ್ಲ. ಖರ್ಚು ಮಾಡುವಷ್ಟು ಸುಲಭವಲ್ಲ ಸಂಪಾದನೆ ಮಾಡೋದು. ನಿನಗೋಸ್ಕರ ನೀನು ಸ್ವಲ್ಪ ಹಣವನ್ನ ಉಳಿತಾಯ ಮಾಡ್ಕೋ. ನಾವು ಹೋರಾಡಬೇಕಾಗಿರುವುದು ನಮ್ಮ ಬದುಕಿನ ಜೊತೆ, ನಮ್ಮ ಬೆನ್ನ ಹಿಂದೆ ಮಾತಾಡುವವರ ಜೊತೆ ಅಲ್ಲ. ಎಲ್ಲವನ್ನು ಸಹಿಸುವ ಶಕ್ತಿ ಎಲ್ಲರಲ್ಲೂ ಇರಲ್ಲ. ಎಲ್ಲವನ್ನು ಸಹಿಸಿ ನಿಂತವರನ್ನು ಯಾರು ಸೋಲಿಸಲು ಆಗೋದಿಲ್ಲ. ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದಿರಬಹುದು, ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರ್ತದೆ. ಯಾವಾಗಲೂ ಜೀವನದಲ್ಲಿ ಬಿಟ್ಟು ಕೊಡುವಿಕೆಯನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಯಾಕಂದ್ರೆ ಕಾರಣವಿಲ್ಲದೆ ಕೆಲವೊಮ್ಮೆ ಕೆಲವೊಂದನ್ನ ಮತ್ತು ಕೆಲವರನ್ನ ಕಾರಣವಿಲ್ಲದೆ ಬಿಟ್ಟು ಕೊಡಬೇಕಾಗ್ತದೆ. ಏನಾಯ್ತು, ಏಕಾಯ್ತು, ಹೇಗಾಯ್ತು ಅನ್ನೋದು ಜೀವನವಲ್ಲ. ಏನೇ ಆಗ್ಲಿ, ಏಕೆ ಆಗ್ಲಿ, ಹೇಗೆ ಆಗ್ಲಿ, ಗಟ್ಟಿ ಮನಸ್ಸಿನಿಂದ ಮುಂದೆ ಸಾಗುವುದೇ ಜೀವನ. ಎಲ್ಲವನ್ನೂ ಸಹಿಸುವ ಗುಣವಿದ್ದವನಲ್ಲಿಯೇ ಎಲ್ಲವನ್ನೂ ಎದುರಿಸುವ ಶಕ್ತಿ ಇರುವುದು. ಬಿದ್ದವನ ನೋಡಿ ನಗ್ಬೇಡ, ಬಡವರನ್ನು ಹಂಗಿಸಬೇಡ, ಹಸಿದವರು ಬಂದಾಗ ತಿರಸ್ಕರಿಸಬೇಡ. ಕಾಲಚಕ್ರದಲ್ಲಿ ನಾವು ಒಬ್ಬರು ಎಂಬುದನ್ನ ಮರಿಬೇಡ. ಕಾಲ ಯಾರಿಗೂ ಕಾಯಲ್ಲ. ಸಮಯ ಇವತ್ತು ಅವರದಾಗಿದ್ರೆ ನಾಳೆ ನಮ್ಮದಾಗಿರ್ತದೆ. ತಾಳ್ಮೆ ಇರಬೇಕಷ್ಟೇ. ಮಸಣದ ಯಾತ್ರೆಗೂ ಜೀವನದ ಜಾತ್ರೆಗೂ ಮದುವೆಯ ಸಂಭ್ರಮಕ್ಕೂ ಅದೇ ಶಾಮಿಯಾನ, ಅದೇ ಕುರ್ಚಿಗಳೇ. ಆದ್ರೆ ಕುಳಿತವರ ಸನ್ನಿವೇಶ, ಭಾವ ಬೇರೆ ಬೇರೆ ಆಗಿರ್ತದೆ. ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಜನರ ಬಾಯಿ ಮುಚ್ಚಿಸುವುದಕ್ಕಿಂತ ನಾವೇ ಕಿವಿ ಮುಚ್ಕೊಳ್ಳೋದು ತುಂಬಾ ಉತ್ತಮ.
ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ, ಆದ್ರೆ ನಮಗೆ ನಾವು ಒಳ್ಳೆಯವರಾಗಿದ್ರೆ ಸಾಕು. ಯಾಕಂದ್ರೆ ಜೀವನ ನಮ್ಮದು, ಬೇರೆಯವರದಲ್ಲ. ನಂಬಿಕೆ ಎಂಬ ಗಾಜು ಒಡೆದರೆ ಮುಗೀತು. ನಾವೆಷ್ಟೇ ನಂಬಿಕೆಯಿಂದ ಇದ್ದರೂ ಅನುಮಾನ ಎಂಬ ಗಾಜಿನ ಅಂಚು ಚುಚ್ಚುತ್ತಲೇ ಇರ್ತದೆ. ಎಲ್ಲರಿಗೂ ಮಾತಿನಿಂದಲೇ ಉತ್ತರ ಕೊಡಬೇಕಿಲ್ಲ. ಕೆಲವರ ಮಾತಿಗೆ ಸುಮ್ಮನಿರುವುದೇ ಶ್ರೇಷ್ಠ ಉತ್ತರ. ಪ್ರಪಂಚಕ್ಕೆ ತೋರಿಸಲೆಂದು ಮನೆ ಕಟ್ಟಿದ ಆತನ ಮನೆಯ ಪತ್ರ ಬ್ಯಾಂಕಿನಲ್ಲಿತ್ತು. ತಾನು ಖುಷಿಯಲ್ಲಿದ್ದೇನೆ ಎಂದು ತೋರಿಸುತ್ತಿದ್ದವನ ನೋವು ಆತನ ತಲೆದಿಂಬಿಗೆ ಮಾತ್ರ ತಿಳಿದಿತ್ತು. ದೊಡ್ಡವನಾಗಲು ಪ್ರಯತ್ನ ಪಡಬೇಡ, ಒಳ್ಳೆಯವನಾಗಲು ಪ್ರಯತ್ನ ಪಡು, ಆಗ ನೀನೇ ದೊಡ್ಡವನಾಗ್ತೀಯ. ಹಿಂದೆ ನಿಂತು ಆಡಿಕೊಳ್ಳುವವರಿಗೆ ಭಯ ಜಾಸ್ತಿ, ಮುಂದೆ ನಿಂತು ಮಾತನಾಡುವವರಿಗೆ ಭರವಸೆ ಜಾಸ್ತಿ. ಯೋಚಿಸಿ ನೋಡಿದ್ರೆ ಎಲ್ಲರೂ ನಮ್ಮವರೇ, ಚಿಂತಿಸಿ ನೋಡಿದ್ರೆ ಯಾರೂ ನಮ್ಮವರಲ್ಲ. ವಾಸ್ತು ಪ್ರಕಾರ ಮನೆ ಕಟ್ಟಿಸಿಕೊಂಡರೂ ಮನೆಯಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತಾ ಇರ್ತವೆ. ಅದಕ್ಕೆ ಮನೆ ವಾಸ್ತುಗಿಂತ ಮನೆಯಲ್ಲಿರುವವರ ಮನಸ್ಸಿನ ವಾಸ್ತು ಸರಿಯಾಗಿರಬೇಕು. ಮನಸ್ಸು ಶುದ್ಧವಾಗಿದ್ರೆ ವಾಸ್ತು ದೋಷ ನಿವಾರಣೆ ಆಗ್ತದೆ. ಬಡತನ, ಅಜ್ಞಾನ ಕಡೆಗೆ ರೋಗವನ್ನು ಸಹಿಸಿಕೊಂಡು ಬಾಳ್ಬೋದು. ಆದ್ರೆ ಈ ಹೊಟ್ಟೆ ಕಿಚ್ಚು, ನಂಬಿಕೆ ದ್ರೋಹ, ಅಸೂಯೆ ಪಡುವ ವ್ಯಕ್ತಿಗಳ ವರ್ತನೆಯನ್ನು ಸಹಿಸಿಕೊಂಡು ಬಾಳುವುದು ಕಷ್ಟ. ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಿನಂತೆ ಈ ಬದುಕು. ಬಸಿದು ಹೋಗುವ ಮುನ್ನ ವ್ಯರ್ಥವಾಗದಂತೆ ಜಾಗರೂಕತೆಯಿಂದ ಬಳಸಬೇಕು. ಬೇಡ ಆಮೇಲೆ ಮಾಡೋಣ, ಇವತ್ತು ಬೇಡ ನಾಳೆ ಮಾಡೋಣ ಅಂತ ಕುಳಿತರೆ ನೀರಿನ ಹನಿಗಳ ಹಾಗೆ ಜೀವನದ ಕ್ಷಣಗಳು ಜಾರಿ ಹೋಗ್ತವೆ. ಇಂದು ಈ ಕ್ಷಣಗಳು ಮಾತ್ರ ನಮ್ಮದು, ನಾಳೆ ಯಾರಿಗುಂಟು ಯಾರಿಗಿಲ್ಲ. ನಾಳೆಯ ಲೆಕ್ಕ ನಾಳೆಗೆ. ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗ್ತಾನೆ. ಅದು ಆತನ ಅಹಂಕಾರ ಅಲ್ಲ, ನೊಂದ ಮನಸ್ಸಿನ ನಿರ್ಧಾರ. ಕಡೆಗಣಿಸುವ ಸಂಬಂಧಗಳ ಮಧ್ಯೆ ಮನಸ್ಸು ಕಲ್ಲಾಗಬೇಕೇ ಹೊರತು ಕಣ್ಣೀರು ಹಾಕಬಾರ್ದು. ಮೋಸಕ್ಕೆ ಒಳಗಾದವರು ಅಷ್ಟೇನೂ ಕಳೆದುಕೊಳ್ಳುವುದಿಲ್ಲ, ಮೋಸ ಮಾಡಿದವರು ಬಹಳಷ್ಟು ಕಳೆದುಕೊಳ್ತಾರೆ. ಏನು ಗೊತ್ತಿಲ್ಲದ ಸಮಯದಲ್ಲಿ ಜೀವನ ಆರಂಭವಾಗ್ತದೆ. ಎಲ್ಲವನ್ನು ಕಲಿಯುತ್ತಾ ಬಂದಂತೆ ಜೀವನವೇ ಮುಗಿತದೆ. ಪ್ರತಿಯೊಂದರ ಬೆಲೆ ಅದರ ಸಮಯ ಬಂದಾಗ್ಲೇ ತಿಳಿಯೋದು. ಜೀವನ ಹಣೆ ಬರದಂತೆ ನಡೆಯುತ್ತದೆ ಹೊರತು ನಾವು ಆಸೆ ಪಟ್ಟಂತೆ ಯಾವತ್ತೂ ನಡೆಯಲ್ಲ. ಮನಸ್ಸಿನ ಸಂತೃಪ್ತಿಗೋಸ್ಕರವಾದ್ರೂ ಒಳ್ಳೆಯ ಕೆಲಸ ಮಾಡ್ತಿರ್ಬೇಕು. ಜನರು ಅದನ್ನು ಗುರುತಿಸ್ತಾರೋ ಇಲ್ವೋ ಎಂಬುದರ ಕಡೆಗೆ ಗಮನ ಕೊಡಬಾರದು. ಯಾಕಂದ್ರೆ ಜನರು ದೇವರಲ್ಲೂ ಸಹ ದೋಷವನ್ನ ಹುಡುಕ್ತಾರೆ. ಇನ್ನು ಮನುಷ್ಯ ಯಾವ ಲೆಕ್ಕ? ಎಲ್ಲರೂ ನನ್ನವರು ಎಂಬ ಭ್ರಮೆ ಬಹಳ ಇತ್ತು. ಹಿಂತಿರುಗಿ ನೋಡಿದಾಗ ಕೇವಲ ನನ್ನ ನೆರಳು ಮಾತ್ರ ನನ್ನ ಹಿಂದೆ ಇತ್ತು. ಜೀವನದಲ್ಲಿ ಬಹಳಷ್ಟು ಬಾರಿ ನಾವು ಯಾವುದನ್ನು ನೆನಪಿಟ್ಕೊಳ್ಬೇಕು ಅದನ್ನ ಮರಿತೇವೆ, ಯಾವುದನ್ನು ಮರೆಯಬೇಕು ಅದನ್ನು ಪದೇ ಪದೇ ನೆನೆಯುತ್ತೇವೆ. ಭಾವನೆಗಳಿಗೆ ನಿರಂತರವಾಗಿ ಪೆಟ್ಟು ಬಿದ್ದಾಗ ಮಾತು ಮೌನವಾಗುತ್ತೆ. ವಿದ್ಯೆಯೊಂದಿಗೆ ಆದರ್ಶ ಗುಣಗಳು ನಿನ್ನಲ್ಲಿ ಬಾರದಿದ್ದರೆ ನೀನು ಓದುವುದೇ ವ್ಯರ್ಥ. 1 ಸೆಕೆಂಡ್ ನಕ್ರೆ ಫೋಟೋನೇ ಅಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಇನ್ನು ನಗ್ತಾ ಇದ್ರೆ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಯೋಚನೆ ಮಾಡಿ. ಹಾಗಾಗಿ ಯಾವಾಗ್ಲೂ ನಗ್ತಾ ಇರಿ. ಜೀವನದ ಪಯಣವು ವಿಚಿತ್ರವಾಗಿದೆ. ನಾವು ಏನು ಇಲ್ಲದೆ ಬರ್ತೇವೆ, ಎಲ್ಲದಕ್ಕೂ ನನ್ನದು ಎಂದು ಹೋರಾಡ್ತೇವೆ ಮತ್ತು ಕೊನೆಯಲ್ಲಿ ಎಲ್ಲವನ್ನು ಬಿಟ್ಟು ಹೋಗ್ತೇವೆ. ಜೀವನ ಕಲಿಸಿದ್ದು ಇಷ್ಟೇ, ನಾವು ಇನ್ನೊಬ್ಬರ ಕಷ್ಟಕ್ಕೆ ಆಗಬೇಕೇ ಹೊರತು ನಾವೇ ಇನ್ನೊಬ್ಬರ ಕಷ್ಟವಾಗಬಾರ್ದು. ಅವಕಾಶಗಳು ಸಿಕ್ಕಾಗ ಬಳಸಿಕೊಳ್ಬೇಕು. ಬಂಗಾರದ ಮಳೆ ಬರುವಾಗ ಲೋಟ ಹಿಡಿಯುವುದಲ್ಲ, ದೊಡ್ಡ ಪಾತ್ರೆಯನ್ನೇ ಹಿಡಿಬೇಕು. ಇದು ಒಳ್ಳೆ ಕಾರ್ಯಕ್ಕೆ ಮಾತ್ರ. ರಕ್ತ ಸಂಬಂಧದಲ್ಲಿ ಇರುವಷ್ಟು ಶತ್ರುಗಳು ಬೇರೆ ಯಾವ ಸಂಬಂಧದಲ್ಲೂ ಇರೋದಿಲ್ಲ. ನಿಜವಾದ ಯುದ್ಧಗಳು ನಮ್ಮ ಮನಸ್ಸಿನಲ್ಲಿ ನಡೆಯುತ್ತವೆ. ಅಲ್ಲಿ ಗೆದ್ದರೆ ಬೇರೆಲ್ಲೂ ಸೋಲೋದಿಲ್ಲ. ಮನುಷ್ಯನ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಗುರು ಅಂದ್ರೆ ಸಮಯ. ಯಾಕಂದ್ರೆ ಸಮಯ ಕಲಿಸುವ ಪಾಠಗಳನ್ನು ಬೇರೆ ಯಾರಿಂದಲೂ ಕಲಿಸಲು ಸಾಧ್ಯವಿಲ್ಲ. ಕಷ್ಟ ಆದ್ರೂ ಪರವಾಗಿಲ್ಲ, ನೋಯಿಸುವವರ ಮುಂದೆ ನಗುತ್ತಲೇ ಬದುಕಬೇಕು. ನಿಯತ್ತಿನ ಜನರೊಡನೆ ಅತ್ಯಂತ ಪ್ರಾಮಾಣಿಕನಾಗಿರೋ, ನಟಿಸುವ ಜನರೊಡನೆ ಅತ್ಯುತ್ತಮ ನಟನಾಗಿರೋ. ಸುಮ್ಮನೆ ಸಿಗುವುದೇ ಸನ್ಮಾನ, ಸಹಿಸಿಕೊಳ್ಳಬೇಕು ನೂರಾರು ಅವಮಾನ. ಕಷ್ಟಗಳನ್ನು ಎದುರಿಸಿ ಸಾಗಿಸಬೇಕು ನಮ್ಮ ಪಯಣ. ಸಾಧಿಸುವವರೆಗೂ ಇರಬೇಕು ತಾಳ್ಮೆ ಮತ್ತು ಮೌನ. ಆಗಲೇ ನಮ್ಮ ಕಷ್ಟಕ್ಕೆ ಸಿಗುವುದು ಪ್ರತಿಫಲದ ಸನ್ಮಾನ. ಸಂಬಂಧಗಳು ನೋವನ್ನು ಹಂಚಿಕೊಳ್ಳುವ ತರ ಇರಬೇಕೇ ಹೊರತು ನೋವನ್ನು ಹೆಚ್ಚಿಸುವ ತರ ಇರಬಾರ್ದು. ಒಂಟಿಯಾಗಿದ್ರೂ ಪರವಾಗಿಲ್ಲ, ಆದ್ರೆ ಸಮಯಕ್ಕೆ ತಕ್ಕಂತೆ ಬದಲಾಗೋ ಜನರ ಸಹವಾಸ ಬೇಡ. ಜೀವನದಲ್ಲಿ ನಿಮ್ಮನ್ನು ಯಾರು ನಂಬಿಸ್ತಾರೆ ಅವರಿಗೆ ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬೇಡಿ. ಯಾರು ನಿಮಗೆ ಸುಳ್ಳು ಹೇಳಿ ನಂಬಿಸ್ತಾರೋ ಅವರನ್ನು ಯಾವತ್ತೂ ನಂಬಬೇಡಿ. ಮುಂದೆ ಬರುವ ಸಂಬಂಧಿಗಳೇ ಹಿಂದೆ ಮಾತನಾಡುವ ಶತ್ರುಗಳು. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಖುಷಿನ ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ದುಃಖ ಏನ್ರಿ, ಎಲ್ಲರೂ ಉಚಿತವಾಗಿ ಕೊಟ್ಟು ಹೋಗ್ತಾರೆ. ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ದೂರವಿದ್ದರೆ ಮನಸ್ಸಿಗೆ ನೆಮ್ಮದಿ ತಾನಾಗೆ ಸಿಗ್ತದೆ. ಅಮ್ಮ ಅಂದರೆ ಬರೀ ಪದವಲ್ಲ, ಪದೇ ಪದೇ ಸಿಗುವ ವಸ್ತುವಲ್ಲ. ಬಯಸಿದರೆ ಬರುವುದಿಲ್ಲ, ಒಮ್ಮೆ ಕಳೆದುಕೊಂಡರೆ ಮತ್ತೆ ಸಿಗುವುದಿಲ್ಲ. ನಮ್ ಜೊತೆ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಕಷ್ಟದಲ್ಲಿ ಇದ್ದಾಗ ಯಾರು ಬರ್ತಾರೆ ಅನ್ನೋದೇ ಬಹಳ ಮುಖ್ಯ. ನೀನೆಷ್ಟೇ ಒಳ್ಳೆಯವನಾಗಿರು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಇದ್ದೇ ಇರ್ತಾರೆ. ಯಾರನ್ನೂ ಸುಲಭವಾಗಿ ನಂಬೇಡ, ಯಾಕಂದ್ರೆ ನಿನ್ನಿಂದಲೇ ಎಲ್ಲವನ್ನೂ ತಿಳಿದುಕೊಂಡು ನಿನಗೆ ಮೋಸ ಮಾಡುವ ಜನರೇ ಹೆಚ್ಚು. ನಂಬಿ ಮೋಸ ಹೋದೆ ಹೊರತು ಯಾರನ್ನು ನಂಬಿಸಿ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ಇದು ನನ್ನ ವ್ಯಕ್ತಿತ್ವ. ಈಗಿನ ಜನಕ್ಕೆ ಹಣ ಒಂದೇ ಸಾಕು,
ಗುಣ ಅಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಸಾಧ್ಯವಾದಷ್ಟು ಈ ವಿಡಿಯೋ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕಳುಹಿಸಿ, ಹಾಗೆ ವಾಟ್ಸಪ್ ಸ್ಟೇಟಸ್ ಇಡಿ.